ಇವತ್ತು ಲವ್ಲಿ ಸ್ಟಾರ್ ಪ್ರೇಮ್ ಅವರ ಹುಟ್ಟುಹಬ್ಬಕ್ಕೆ ಇಡೀ ಕುಟುಂಬ ಸಮೇತರಾಗಿ ಚಿತ್ರದ ಮುಹೂರ್ತ ಮುಗಿಸಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಅವರ ವೈಫ್ ಜೊತೆಗೆ ಮಗಳು ಅಮೃತ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ನಿಮ್ಮ ಹಸ್ಬೆಂಡ್ ಬರ್ಡೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಮುಹೂರ್ತ ಮುಗಿಸಿದ್ದಾರೆ. ಬಟ್ ನೀವೇನು ಗಿಫ್ಟ್ ಕೊಟ್ರಿ ಅಂತ? ಗಿಫ್ಟ್ ಎಲ್ಲರೂ ಕೇಳ್ತಾರೆ. ಗಿಫ್ಟ್ ಅಂತ ನಾನು ಪರ್ಟಿಕ್ಯುಲರಾಗಿ ಏನು ಅಂದರೆ ಥಿಂಗ್ಸ್ ಆಗಿ ಕೊಡಲ್ಲ. ನಾನು ಬೆಳಿಗ್ಗೆ ಕೊಟ್ರಂತೆ ಸರ್. ಆ ದಿನ ಬೆಳಗ್ಗೆ ಕೊಡ್ತೀರಿ, ಬರ್ಡೇ ಸ್ಪೆಷಲ್ ಅಂತೀನಿ. ಸೊ ಅಪ್ಪನ ಬರ್ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಮೃತ? ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಇದು ಏನೋ ಒಂದು 2-3 ವರ್ಷ ಆಯಿತು ಈ ಥರದೊಂದು ಸಂಭ್ರಮ. ಬಿಕಾಸ್ ಲಾಕ್ಡೌನಿಂದ ಆಗಿರ್ಬೋದು ಆ್ಯಂಡ್ ಮತ್ತಷ್ಟು ರೀಸನ್ಸಿಂದ ಮುಂದೋಗ್ತಿತ್ತು. ಬಟ್ ನಿನ್ನೆ ರಾತ್ರಿ ಫ್ಯಾನ್ಸ್ ಎಲ್ಲ ಬಂದು ಮನೆ ಮುಂದೆ ಫ್ಲೆಕ್ಸ್ ಹಾಕಿ ಕೇಕ್ ಕಟ್ಟೆಲ್ಲ ಆಯಿತು. ಸೊ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಆ ಹಬ್ಬದ ವಾತಾವರಣ ಬಂದಿದೆ. ಹಾಗೆ ಇವತ್ತು ಇನ್ನೂ ಸ್ಪೆಷಲ್ ಅಂದರೆ ಅಪ್ಪಂದು ಹೊಸ ಮುಹೂರ್ತ, ಹೊಸ ಲುಕ್ನಲ್ಲಿ ಕಾಣ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತದೆ. ಸೊ ನಿಮ್ಮ ಪ್ರಾಜೆಕ್ಟಿಗೂ ಒಂದು ಸೈನ್ ಆಗಿದೆ ಅಂತ ಅಪ್ಪ ಹೇಳಿದರು. ಆ ಸಿನಿಮಾ ಎಲ್ಲಿ ತನಕ ಬಂತು? ಯಾವಾಗ ಶೂಟಿಂಗ್ ಆರಂಭ ಅಂತ? ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸದ್ಯದಲ್ಲೇ, ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಅಮೃತ, ಟಗರು ಪಲ್ಯದಲ್ಲಿ ನಿಮ್ಮ ಲುಕ್ ನಾವು ನೋಡಿದ್ವಿ. ನೆಕ್ಸ್ಟ್ ಸಿನಿಮಾ ಯಾವ ಥರ ಇರುತ್ತೆ? ಅಂದರೆ ಸ್ವಲ್ಪ ಮಾಸ್ ಇರುತ್ತಾ ಅಥವಾ ಕ್ಲಾಸ್ ಆಗೇ ಮುಂದುವರಿಯುತ್ತಾ? ಯಾವ ಥರ ಇರುತ್ತೆ ಪಾತ್ರ? ಕ್ಲಾಸ್ ಅಂದರೆ ಈ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ತುಂಬ ಇಷ್ಟ ಆಗುತ್ತೆ ಅನ್ಸುತ್ತೆ ಜನರು ಎಲ್ರಿಗೂ. ಕ್ಲಾಸ್ ಮಾಸ್ ಎರಡೂ ಇದೆ. ಸೊ ಯಾವ ಥರ ಬೇಡಿಕೆ ಹೆಚ್ಚಾಗಿದೆ ಮಗಳಿಗೆ ಆ ಸಿನಿಮಾ ವಿಚಾರವಾಗಿ ಅಂತ? ಸಿನಿಮಾ ಅಂದರೆ ಪ್ರಾಜೆಕ್ಟ್ಸ್ ಬರ್ತಾನೆ ಇದ್ದು. ಅಂದರೆ ಅದು ಸ್ಟಾರ್ಟ್ ಟಗರು ಪಲ್ಯ ಟೈಮು ಅದಕ್ಕೆ ಮುಂಚೆಯಿಂದನೂ ಬರ್ತದೆ. ಬಟ್ ಅವರಪ್ಪ ನಮಗೆಲ್ಲ ಅವಾಗ ಸ್ವಲ್ಪ ಕೆಲವೊಂದು ರೀಸನ್ಸ್ಗೆ ಮಾಡಲೇಬೇಕಿತ್ತು, ಇಷ್ಟ ಇದ್ದರು ಇಲ್ಲದೇ ಇದ್ದರು. ಬಟ್ ಇವಳಿಗೆ ತುಂಬ ಚೂಸಿ ಆಗಿದ್ದಾರೆ. ಮೇನ್ ಅವರೇ ಫಸ್ಟ್ ಡಿಸಿಷನ್ ತೊಗೊಂಡು. ಈಗ ಕತೆ ಕೇಳೋಕ್ಕೆ ನಾವು ಅವರು 25 ಪಿಕ್ಚರ್ 26 ಪಿಕ್ಚರ್ ಏನಾಗಿದೆ ಯಾವತ್ತೂ ಕತೆನೇ ಕೇಳಿಲ್ಲ ನಾನು. ಫಸ್ಟ್ ಟೈಮ್ ಇವಳ ಜೊತೆಲಿ ನಾನು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ನಾವು ಕತೆ ಕೇಳೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಅವ್ರದ್ದು 28ನೇ ಸಿನಿಮಾ, ಮಗಳ 2 ಸಿನಿಮಾ. ಸೊ ಕತೆ ಹೆಂಗೆ ಕೇಳ್ತೀರಾ ಇವಾಗ, ಯಾವ ಥರ ಅಂತ? ಇವ್ರದ್ದು ಯಾವತ್ತು ಈ ಸಿನಿಮಾದು ನಾನು ಕತೆ ಕೇಳಿಲ್ಲ. ಇವಳ್ದು ಕೇಳ್ತಾ ಇರ್ತೀರಲ್ಲ, ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದರೆ ನಾನು ಆಡಿಯನ್ಸಾಗಿ ಕೇಳ್ತಾ ಇರ್ತೀನಿ. ಕೆಲವೊಂದು ಮಾಡುವಾಗ ನನ್ನ ಅಂದರೆ ಪರ್ಸ್ನಲ್ಲಾಗಿ ತೊಗೊಂಬೇಕು ಮಗಳಿಗೆ ಇದು ಓಕೆ ಅಲ್ಲ ಅಂತಲೂ ಹಾಗೆ ಎಲ್ಲರೂ ಸೇರಿ ಈಗ ಡಿಸಿಷನ್ ತೊಗೊಂಡು. ಬಟ್ 8-10 ಕತೆ ಕೇಳಿದ್ವಿ. ಬಟ್ ಮೇನ್ ಎಲ್ಲರಿಗೂ ಇಷ್ಟ, ಮೇನ್ ಅವಳಿಗೂ ಇಷ್ಟ ಆಗಬೇಕಲ್ವ, ಅವಳು ಆ್ಯಕ್ಟ್ ಮಾಡೋದು ಅವಳಿಗೂ ಇಷ್ಟ ಆಗಬೇಕು. ಆಮೇಲೆ ಟೆಕ್ನಿಕಲಿ ಹೇಗೆ ಏನು ಅಂತೆಲ್ಲ ಅವ್ರಿಗೆ ಗೊತ್ತು, ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಎಲ್ಲ ಸೇರಿ ಡಿಸಿಷನ್ ತೊಗೊಂಡು ಈಗ ಆದಷ್ಟು ಬೇಗ ಒಂದು ಅನೌನ್ಸ್ ಮಾಡ್ತಾಯಿದ್ವಿ. ಸೊ ನಿಮಗೆ ಮಗಳನ್ನು ಈ ಪಾತ್ರದಲ್ಲಿ ನೋಡೋಕ್ಕೆ ತುಂಬ ಇಷ್ಟ, ಈ ಥರ ಪಾತ್ರ ಮಾಡಬೇಕು ಅಂತ ಇದ್ದರೆ ಯಾವುದು ಅಂತ? ಎಲ್ಲನೂ ಟ್ರೈ ಮಾಡಬೇಕು. ನನಗಾದರೆ ಅವಳು ಜೋರು ಮಾಡೋದು, ಬಜಾರಿ ಥರ ಏನೋ ಮಾಡಬೇಕು. ಹೆಂಗೆ ಮಾಡ್ತಾಳೆ ಅಂತ ನಮಗೂ ಗೊತ್ತಿಲ್ಲ, ಅದಕ್ಕೆ ಅದನ್ನ ನೋಡ್ಬೇಕಂತ ಕಾಯ್ತು. ನೀವು ಸದಾ ಸೈಲೆಂಟ್ ಅಂತ ಹೇಳ್ತಾ ಇದ್ರು. ಸೊ ಬಜಾರಿ ಕ್ಯಾರೆಕ್ಟರ್ ಸಿಕ್ಕರೆ ಒಪ್ಕೊತೀರಾ? ಖಂಡಿತ ಒಪ್ಕೋತೀನಿ. ಅಂದರೆ ಯಾರು ಆ ಸೈಡ್ ನೋಡಿಲ್ವಲ್ಲ, ಸೊ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಯಾರು ಒಪ್ಕೊಂಡಿಲ್ಲ ಅಂದ್ರೆ ನೀವು ಒಪ್ಕೊತೀರಾ ಅನ್ಸುತ್ತೆ? ನಾನು ಒಪ್ಕೊಂಡು. ಬಟ್ ಫ್ರೆಂಡ್ಸಿಗೆ ಗೊತ್ತಿರುತ್ತೆ, ಸ್ವಲ್ಪ ಫ್ರೆಂಡ್ಸ್ ಜೊತೆಲೆಲ್ಲ ಜೋರಿರ್ತಾರೆ. ನಮ್ಮ ಮನೆಯಲ್ಲೆಲ್ಲ ಏನೂ ಇಲ್ಲ, ಅಂದರೆ ಚಾನ್ಸ್ ಸಿಕ್ಕಿಲ್ಲ. ಕೆಲವೊಂದು ಸತಿ ಭಯ ಇರ್ಬೋದು, ನನ್ನ ಹತ್ರ ಜೋರು ಮಾಡೋಕ್ಕಾಗಲ್ಲ. ಹೀರೋ ವಿಚಾರಕ್ಕೆ ಬಂದರೆ ಇವರ ಅಪೋಸಿಟ್ ಪಾತ್ರ ಕನ್ನಡದ ಸ್ಟಾರ್ ನಟನೆ ಅಥವಾ ಬೇರೆ ಹೊಸ ಕಲಾವಿದರ ಹೇಗೆ ಅಂತ? ಎಲ್ಲ ಕನ್ನಡದವರೇ ಟೀಮ್, ಕನ್ನಡದವ್ರೆ. ಮೇಡಮ್, ಇವಾಗ ಹುಟ್ಟುಹಬ್ಬಕ್ಕೆ ನಿಮಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ಅಲ್ವಾ? ಪ್ರೇಮ್ ಅವ್ರಿಗೆ ಏನು ಸ್ಪೆಷಲ್ ಅಡುಗೆ ಮಾಡಿಕೊಟ್ಟಿದ್ದೀವಿ? ಏನಿಲ್ಲ, ಇವಾಗ್ಲೂ ಎಲ್ಲ ಡಯಟ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಕಾರಲ್ಲಿ ಇಟ್ಟಿದ್ದೀನಿ. ಅವ್ರು ಏನು ಕೇಕು ಪಾಪ ಇವತ್ತು ಇಲ್ಲ ಅನ್ನೋಕ್ಕಾಗ್ದಿರೋ ಕೆಲವೊಂಚೂರು ತಿಂತಾ ಇದ್ದಾರೆ. ಬಟ್ ತುಂಬ ಸ್ಟ್ರಿಕ್ಟ್ ಡಯಟಲ್ಲಿ ಇದ್ದಾರೆ ಅವರು. ಮೇಡಮ್, ಇನ್ನು ಕೇಳಲೇಬೇಕು, ಸಂತೂರ್ ಡ್ಯಾಡಿ ಅಂತ ಕರಿಬೋದು ಪ್ರೇಮ್ ಸರ್ನ. ಅವರ ಏಜ್ ಫ್ಯಾಕ್ಟರ್ ಆಗಿರ್ಬೋದು ಅಥವಾ ಬ್ಯೂಟಿಯ ಸೀಕ್ರೆಟ್ ಏನು ಅಂತ ಹೇಳ್ಬೇಕಂದ್ರೆ ನಮ್ಮ ಅತ್ತೆ ಮಾವನೂ ಹಂಗೆ ಇದ್ದಾರೆ. ಅವರು 70+, ಅದವ್ರಿಗೆ ಫ್ಯಾಮಿಲಿಯಿಂದ ಬಂದಿದೆ. ಬಟ್ ಇವರು ಅಷ್ಟೇ ಮೇಂಟೈನ್ ಮಾಡ್ತಾರೆ. ಬಂದಿದೆ ಹಂಗೆ ಅಂತ ಆರಾಮಾಗಿರಲ್ಲ. ಪಕ್ಕಾ ಡಯಟು, ವರ್ಕೌಟು ಎಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಅದು ಕೆಲವೊಂದು ಕಷ್ಟ. ನಾವು ಏನೋ ಮಾಡುವಾಗ ಅಯ್ಯೋ ತಿನ್ಬಿಡೋಣ, ಪರವಾಗಿಲ್ಲ ಬಿಡೋಣ. ಬಟ್ ಅವರು ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ಸ್ಟ್ರಿಕ್ಟಾಗಿ ಮಾಡ್ತಾರೆ ಅವರು. ನೀವು ಯಾವ ಥರ ಡಯಟಿಗೆ ಹೇಳ್ತಿದ್ದೀರ? ಈಗ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಸ್ಟ್ರಿಕ್ಟಾಗಿ ಮಾಡ್ತಿರ್ತೀನಿ, ಕೆಲವೊಂದು ಕಡೆ ತಿನ್ಬಿಡ್ಬೇಕು ಅನ್ಸುತ್ತೆ. ಬಟ್ ಅಮ್ಮ ಇದ್ದಾರಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡಿಸ್ತಾರೆ. ಮಾಡೋದು ಇಷ್ಟನಾ? ಡಯಟ್ ಅಂದರೆ ನಾನು ಎಲ್ಲನೂ ತಿಂತೀನಿ. ಡಯಟ್ ಅಂದರೆ ಏನೋ ತಿನ್ನಬಾರ್ದು, ತಿಂದಿರೋ ಆ ಥರ ಅಲ್ಲ. ಅಂದರೆ ತರಕಾರಿ ಅದು ಇದು ಒಳ್ಳೆ ಫುಡ್ನ ತಿನ್ನಬೇಕು, ಜಂಕ್ನ ಬಿಟ್ಟು, ಅಷ್ಟೇ ಡಯಟ್. ಸೊ ಅದನ್ನು ಮಾಡ್ತೀನಿ. ಸೊ ಈಗ ಒಪ್ಕೊಂಡಿರೋ ಸಿನಿಮಾ ಬಿಗ್ ಪ್ರೊಡಕ್ಷನ್ ಹೌಸಲ್ಲಿ ನಿರ್ಮಾಣ ಆಗ್ತಾ ಇದೆಯಾ? ಅಥವಾ ಸಿನಿಮಾ ವಿಚಾರಕ್ಕೆ ಬಂದರೆ ಮತ್ತೊಮ್ಮೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾಗಳ ಅಥವಾ ಯಾವ ಥರ ಇದೆ? ಪಕ್ಕ ಅಂದರೆ ಅವಳ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರೋದೇ ನಾವು ಮೇನ್ ನೋಡಿ. ಸುಮ್ಮನೆ ಹೀರೋಯಿನ್ನು ಏನೋ ಹೀರೋಗೊಂದು ಹೀರೋಯಿನ್ನು ಆ ಥರ ಬೇಡ ಅಂತಲೇ ಎಷ್ಟೊಂದು ಪ್ರಾಜೆಕ್ಟ್ಸ್ ಅದು ಮಾಡ್ತಿಲ್ಲ ಅವಳು. ಬ್ಯಾನರ್ ಅದೆಲ್ಲ ಡೀಟೇಲ್ಸ್ ಎಲ್ಲ ಅವ್ರಿಗೆ ಗೊತ್ತು, ಇನ್ನೆಲ್ಲ ರಿವೀಲ್ ಮಾಡ್ತಾರೆ. ಮಾಡ್ತೀವಿ.
ಮಗಳು ಓಕೆ, ಮಗ ಯಾವಾಗ? ಗುರು ಶಿಷ್ಯರಾದ್ಮೇಲೆ ಮತ್ತೆ ಯಾವಾಗ ಅನ್ನೋ ಪ್ರಶ್ನೆ. ಮಗನಿಗೂ ಬರ್ತಾ ಇದೆ, ಬಟ್ ಈಗ ಅದೇ ನಮ್ಮ ಮನೇಲಿ ಡಿಸಿಷನ್ ತೊಗೊಂಡು ಅವನು ಹೀರೋನು ಅಲ್ಲ, ಚೈಲ್ಡ್ ಆರ್ಟಿಸ್ಟ್ ಅಲ್ಲ. ಈಗ ಅವನು 18 ಆಯ್ತು ಈಗ ತಾನೆ. ಅವನು ಈಗ ಡಿಗ್ರಿ ಓದ್ತಾ ಇದ್ದಾನೆ, ಫಸ್ಟ್ ಇಯರ್ ಡಿಗ್ರಿ. ಈ ಡಿಗ್ರಿ ಕಂಪ್ಲೀಟ್, ಬಟ್ ಅವ್ನು ಪ್ರಾಕ್ಟೀಸ್ ಏನಿದೆ ಡ್ಯಾನ್ಸು, ಜಿಮ್ನಾಸ್ಟಿಕ್ಸ್, ಅವನು ಅದು ಅವ್ನು ಚಿಕ್ಕ ವಯಸ್ಸಿಂದ ಅವನು ಈ ಇಂಡಸ್ಟ್ರಿಗೆ ಬರ್ತೀನಿ ಅನ್ನೋದು ಅವ್ನು ಮೊದಲಿಂದನೇ ಪ್ರಿಪೇರ್ಡ್ ಆಗಿ ಅವ್ನು ಅದು ಕಂಟಿನ್ಯೂ ಇದೆ. ಬಟ್ ಸಿನಿಮಾ ಸ್ವಲ್ಪ ತುಂಬ ಚೂಸಿಯಾಗೆ ಮಾಡೋಣ, ಅರ್ಜೆಂಟಲ್ಲಿ ಬೇಡ. ಸೊ ಸಿನಿಮಾ ಈಗ ಬಂದಾಗಿದೆ, ಸಿನಿಮಾ ಕತೆ ವಿಚಾರವಾಗಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ವಿಚಾರವಾಗಿ ತಂದೆ ಯಾವುದೇ ಥರದ್ದು ಸಜೆಷನ್ ಕೊಡ್ತಾರಾ, ಅಥವಾ ಈ ಥರ ಮಾಡು ಈ ಥರ ಮಾಡು ಅಂತ ಹೇಳಿ? ಈ ಥರ ಮಾಡೋ ಅನ್ನೋದಕ್ಕಿಂತ ಈಗ ಕತೆ ಕೇಳಬೇಕಾದ್ರೇನೂ ಅಷ್ಟೇ, ಎಲ್ಲರೂ ಕುತ್ಕೊಂಡು ಕತೆ ಕೇಳ್ತೀವಿ. ಬಟ್ ಅಪ್ಪ ನನಗೆ ಫಸ್ಟ್ ಏನು ಹೇಳೋಲ್ಲ, ಫಸ್ಟ್ ನನ್ನ ಕೇಳ್ತಾರೆ, ನಿನಗೇನು ಅನಿಸ್ತು, ಏನು ಪಾಸಿಟಿವ್ ಇದೆ, ಏನು ನೆಗೆಟಿವ್ ಇದೆ, ಅದನ್ನೆಲ್ಲ ನನ್ನ ಕೇಳ್ತಾರೆ. ಸೊ ಅದು ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ್ಯಂಡ್ ನಾನು ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ ಅಂತ. ಸೊ ಫೈನಲ್ ಡಿಸಿಷನ್, ಫಸ್ಟ್ ಡಿಸಿಷನ್ ನನ್ನದೇ ಆಗಿರುತ್ತೆ, ಆಮೇಲೆ ಫ್ಯಾಮಿಲಿದೆಲ್ಲರೂ ಸೇರಿ ಡಿಸಿಷನ್ ತೊಗೊಳ್ಳೋದು. ಮೇಡಮ್, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ತಂದೆ ಮಗಳು ಅಥವಾ ತಂದೆ ಮಗ ಇಂಡಸ್ಟ್ರಿಯಲ್ಲಿ ಇವಾಗ ಬರ್ತಾ ಇರೋದು ಹೊಸ ಟ್ರೆಂಡು, ನಿಮಗೆ ಗೊತ್ತಿರ್ಬೋದು. ದುನಿಯಾ ವಿಜಯ್ ಸರ್ ಮತ್ತು ಅವ್ರ ಮಗಳು ಕೂಡ ಈಗ ತೆರೆ ಮೇಲೆ ಕಾಣಿಸ್ಕೋತಾ ಇದ್ದಾರೆ. ಪ್ರೇಮ್ ಅಮೃತ ಯಾವಾಗ ಒಟ್ಟಿಗೆ ಕಾಣಿಸ್ಕೋಬೋದು, ಅಥವಾ ಪ್ರೇಮ್ ಏಕಾಂತ್ ಅವರು ಯಾವಾಗ ಒಟ್ಟಿಗೆ ಕಾಣಿಸ್ಕೋಬೋದು? ನನಗೂ ಗೊತ್ತಿಲ್ಲ, ಆ ಥರ ಕತೆಗಳು ಬರಬೇಕು. ಬಟ್ ನಾನು ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ, ನನಗೂ ವೇಟಿಂಗ್. ಗೊತ್ತಿಲ್ಲ, ಆ ಥರದ್ದೊಂದು ಸ್ಟ್ರಾಂಗ್ ಸ್ಕ್ರಿಪ್ಟ್ ಬಂದರೆ ಮೇ ಬಿ. ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದಿಷ್ಟು ಪ್ರೇಮ್ ಅವರ ಮಗಳು ಅಮೃತ ಜೊತೆಗೆ ಅವರ ಪತ್ನಿ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.